ಇವತ್ತು ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯವಾಗಿದ್ದು ಇದರ ಎಫೆಕ್ಟ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಡ ತಟ್ಟಿದೆ. ಜೊತೆಗೆ ಟರ್ಮಿನಲ್ 1 ರಲ್ಲಿ ವಿಮಾನದ ಪ್ರಯಾಣಿಕರು ಇಂಡಿಗೋ ವಿಮಾನ ಪ್ರಯಾಣಿಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಏನಾದರೂ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇಂಡಿಗೋ ಸಿಬ್ಬಂದಿಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇಂಡಿಗೋ ವಿಮಾನ ಹಾರಾಟ ಸ್ಥಗಿತ ಆಗಿರುವಂತಹ ಪರಿಣಾಮ ಇವತ್ತು ಸಾವಿರಾರು ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1 ರಲ್ಲಿ ಸಾವಿರಾರು ಪ್ರಯಾಣಿಕರು ಬೆಳಿಗ್ಗೆಯಿಂದಲೂ ಕೂಡ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಅಂದ್ರೆ ಇತ್ತೀಚೆಗೆ ಬಂದಂತಹ ನಿಯಮದಿಂದ ಆಕ್ರೋಶಿತರಾಗಿರುವಂತಹ ಒಂದಿಷ್ಟು ಪೈಲಟ್ಗಳು ತಮ್ಮ ಕೆಲಸವನ್ನು ಮೊಟಕುಗೊಳಿಸಿದ್ರು. ಪರಿಣಾಮ ಇವತ್ತು ಇಂಡಿಗೋ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಕಳೆದ 2-3 ದಿನದಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಇವತ್ತು 102 ವಿಮಾನ ಹಾರಾಟ ಸ್ಥಗಿತ ಆಗಿರೋದ್ರಿಂದ ಸಾವಿರಾರು ಪ್ರಯಾಣಿಕರು ಇವತ್ತು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕರುಣಾಜನಕ ಕಥೆ ಇದೆ. ಕೆಲವೊಂದಿಷ್ಟು ಜನ ತನ್ನ ತಂದೆಯ ಅಂತ್ಯಕ್ರಿಯೆಗೆ ಹೋಗ್ಬೇಕಾಗಿದ್ದ ವ್ಯಕ್ತಿ ಕೂಡ ಇಲ್ಲಿದ್ದಾರೆ. ಜೊತೆಗೆ ಮದುವೆಗೆ ಹೋಗ್ಬೇಕಾಗಿದ್ದಂತಹ ವ್ಯಕ್ತಿಗಳಿದ್ದಾರೆ. ಇನ್ನು ಅಸ್ಥಿ ವಿಸರ್ಜನೆಗೆ ಹೋಗ್ಬೇಕಾಗಿದ್ದಂತಹ ವ್ಯಕ್ತಿಗಳು ಇಲ್ಲಿದ್ದಾರೆ. ಜೊತೆಗೆ ಎಕ್ಸಾಮ್ ಅಟೆಂಡ್ ಆಗಬೇಕಾದವರು, ಇಂಟರ್ವ್ಯೂ ಅಟೆಂಡ್ ಆಗಬೇಕಾದವರು ಅದಕ್ಕೆ ಹೋಗಕ್ಕೆ ಸಾಧ್ಯ ಆಗದಂತಹ ಪರಿಣಾಮ ಇವತ್ತು ಟರ್ಮಿನಲ್ 1 ನಲ್ಲೇ ಕಣ್ಣೀರ ಕೋಡಿಯನ್ನು ಕೂಡ ಹರಿಸ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಆಗಿಲ್ಲ. ಇಲ್ಲಿ ಪ್ರಮುಖ ವಿಚಾರ ಏನಂದ್ರೆ, ಯಾವಾಗ ಇಂಡಿಗೋ ಈ ರೀತಿಯ ಸಮಸ್ಯೆ ಆಗಿದೆ ಅಂತ ಗೊತ್ತಾಯಿತೋ ಕೂಡಲೇ ಇಂಡಿಗೋ ಸಿಬ್ಬಂದಿ, ಇಂಡಿಗೋ ಆಡಳಿತ ಮಂಡಳಿಯವರು ಒಂದು ಪರ್ಯಾಯ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆನ್ಲೈನ್ ನಲ್ಲಿ ಸ್ಪಷ್ಟವಾಗಿರುವಂತಹ ಒಂದು ಮೆಸೇಜ್ ಕೊಡುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಅಂದ್ರೆ ಇನ್ಮುಂದೆ ಈ ರೀತಿಯ ಡಿಲೇ ಆಗಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಿದ್ದೇವೆ. ನೀವು ಪರ್ಯಾಯ ಬೇರೆ ವ್ಯವಸ್ಥೆ ಮಾಡಿ ಅಥವಾ ಆ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ತಮ್ಮಿಂದಾದಂತಹ ಅನಾನುಕೂಲತೆಯನ್ನು ಖಚಿತಪಡಿಸುವಂತಾಗಿರ್ಬೋದು ಅಥವಾ ಅವರಿಗೆ ಆ ವಿಚಾರವನ್ನು ಮುಟ್ಟಿಸುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಬಟ್ ಇಲ್ಲಿ ಇಂಡಿಗೋದಿಂದ ಮಿಸ್ಲೀಡ್ ಮಾಡುವಂತಹ ಒಂದು ಕೆಲಸ ಆಯಿತು ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಒಂದು ಇಂಡಿಗೋ ವಿಮಾನ ನಿಲ್ದಾಣ ಯಾವಾಗ ಈ ರೀತಿಯ ಸಮಸ್ಯೆ ಆಯಿತು, ಬಟ್ ಆನ್ಲೈನ್ ನಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಜೊತೆಗೆ ಹೊಸದಾಗಿರುವಂತಹ ಬುಕ್ಕಿಂಗ್ ಕೂಡ ಅನುವು ಮಾಡಿಕೊಡ್ತಾ ಇದ್ರು, ಅವಕಾಶ ಮಾಡಿಕೊಡ್ತಾ ಇದ್ರು. ಜೊತೆಗೆ ಇಲ್ಲಿರುವಂತಹ ಈ ರೀತಿಯ ಸಮಸ್ಯೆ ಬಗ್ಗೆ ಅವರಿಗೆ ಮಾಹಿತಿ ನೀಡಿರಲಿಲ್ಲ. ಜೊತೆಗೆ ಬುಕ್ಕಿಂಗ್ ಕಾಲ್ ಮಾಡುವಂತಹ ಸಂದರ್ಭ ಅಂದ್ರೆ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಕನ್ಫರ್ಮೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ಎಲ್ಲವೂ ಬಗೆಹರಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಅವರು ಮೆಸೇಜ್ ಅನ್ನು ಕೊಟ್ಟಂತಹ ಪರಿಣಾಮ ಸಾವಿರಾರು ಪ್ರಯಾಣಿಕರು ಮತ್ತೆ ಬುಕ್ಕಿಂಗ್ ಮಾಡಿ ಇವತ್ತು ಟರ್ಮಿನಲ್ 1 ಗೆ ಬಂದಿದ್ದಾರೆ. 1 ಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿರುವಂತಹ ವಿಚಾರ ಗೊತ್ತಾಗಿ ಇದೀಗ ಆಕ್ರೋಶಿತರಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಷ್ಟೊಂದು ಸಮಸ್ಯೆ ಇದ್ರೂ ಕೂಡ ಇಂಡಿಗೋ ಕಡೆಯಿಂದ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಆಗಿರ್ಬೋದು, ಹೆಚ್ಚುವರಿ ವ್ಯವಸ್ಥೆ ಆಗಿಲ್ಲ. ಅಂದ್ರೆ ಹೆಚ್ಚುವರಿ ಕೌಂಟರ್ ವ್ಯವಸ್ಥೆ ಮಾಡುವುದಾಗಿರ್ಬೋದು ಅಥವಾ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಮಾಡುವುದಾಗಿರ್ಬೋದು, ಇದ್ಯಾವುದು ಆಗದಂತಹ ಪರಿಣಾಮ ಇವತ್ತು ಟರ್ಮಿನಲ್ 1 ಉದ್ದಕ್ಕೂ ಕೂಡ ಸಾವಿರಾರು ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ದೆಹಲಿ, ರಾಜಸ್ಥಾನ ಈ ಭಾಗದ ಹೆಚ್ಚಿನ ಪ್ರಯಾಣಿಕರು ಇವತ್ತು ಇಲ್ಲಿ ಸಫರ್ ಆಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯವಾಗಿದ್ದು ಇದರ ಎಫೆಕ್ಟ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಡ ತಟ್ಟಿದೆ. ಜೊತೆಗೆ ಟರ್ಮಿನಲ್ 1 ರಲ್ಲಿ ವಿಮಾನದ ಪ್ರಯಾಣಿಕರು ಇಂಡಿಗೋ ವಿಮಾನ ಪ್ರಯಾಣಿಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಏನಾದರೂ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇಂಡಿಗೋ ಸಿಬ್ಬಂದಿಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇಂಡಿಗೋ ವಿಮಾನ ಹಾರಾಟ ಸ್ಥಗಿತ ಆಗಿರುವಂತಹ ಪರಿಣಾಮ ಇವತ್ತು ಸಾವಿರಾರು ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1 ರಲ್ಲಿ ಸಾವಿರಾರು ಪ್ರಯಾಣಿಕರು ಬೆಳಿಗ್ಗೆಯಿಂದಲೂ ಕೂಡ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಅಂದ್ರೆ ಇತ್ತೀಚೆಗೆ ಬಂದಂತಹ ನಿಯಮದಿಂದ ಆಕ್ರೋಶಿತರಾಗಿರುವಂತಹ ಒಂದಿಷ್ಟು ಪೈಲಟ್ಗಳು ತಮ್ಮ ಕೆಲಸವನ್ನು ಮೊಟಕುಗೊಳಿಸಿದ್ರು. ಪರಿಣಾಮ ಇವತ್ತು ಇಂಡಿಗೋ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಕಳೆದ 2-3 ದಿನದಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಇವತ್ತು 102 ವಿಮಾನ ಹಾರಾಟ ಸ್ಥಗಿತ ಆಗಿರೋದ್ರಿಂದ ಸಾವಿರಾರು ಪ್ರಯಾಣಿಕರು ಇವತ್ತು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕರುಣಾಜನಕ ಕಥೆ ಇದೆ. ಕೆಲವೊಂದಿಷ್ಟು ಜನ ತನ್ನ ತಂದೆಯ ಅಂತ್ಯಕ್ರಿಯೆಗೆ ಹೋಗ್ಬೇಕಾಗಿದ್ದ ವ್ಯಕ್ತಿ ಕೂಡ ಇಲ್ಲಿದ್ದಾರೆ. ಜೊತೆಗೆ ಮದುವೆಗೆ ಹೋಗ್ಬೇಕಾಗಿದ್ದಂತಹ ವ್ಯಕ್ತಿಗಳಿದ್ದಾರೆ. ಇನ್ನು ಅಸ್ಥಿ ವಿಸರ್ಜನೆಗೆ ಹೋಗ್ಬೇಕಾಗಿದ್ದಂತಹ ವ್ಯಕ್ತಿಗಳು ಇಲ್ಲಿದ್ದಾರೆ. ಜೊತೆಗೆ ಎಕ್ಸಾಮ್ ಅಟೆಂಡ್ ಆಗಬೇಕಾದವರು, ಇಂಟರ್ವ್ಯೂ ಅಟೆಂಡ್ ಆಗಬೇಕಾದವರು ಅದಕ್ಕೆ ಹೋಗಕ್ಕೆ ಸಾಧ್ಯ ಆಗದಂತಹ ಪರಿಣಾಮ ಇವತ್ತು ಟರ್ಮಿನಲ್ 1 ನಲ್ಲೇ ಕಣ್ಣೀರ ಕೋಡಿಯನ್ನು ಕೂಡ ಹರಿಸ್ತಾ ಇದ್ದಾರೆ.
ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಆಗಿಲ್ಲ. ಇಲ್ಲಿ ಪ್ರಮುಖ ವಿಚಾರ ಏನಂದ್ರೆ, ಯಾವಾಗ ಇಂಡಿಗೋ ಈ ರೀತಿಯ ಸಮಸ್ಯೆ ಆಗಿದೆ ಅಂತ ಗೊತ್ತಾಯಿತೋ ಕೂಡಲೇ ಇಂಡಿಗೋ ಸಿಬ್ಬಂದಿ ಇಂಡಿಗೋ ಆಡಳಿತ ಮಂಡಳಿಯವರು ಒಂದು ಪರ್ಯಾಯ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆನ್ಲೈನ್ ನಲ್ಲಿ ಸ್ಪಷ್ಟವಾಗಿರುವಂತಹ ಒಂದು ಮೆಸೇಜ್ ಕೊಡುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಅಂದ್ರೆ ಇನ್ ಮುಂದೆ ಈ ರೀತಿಯ ಡಿಲೇ ಆಗಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಿದ್ದೀವಿ. ನೀವು ಪರ್ಯಾಯ ಬೇರೆ ವ್ಯವಸ್ಥೆ ಮಾಡಿ ಅಥವಾ ಆ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ತಮ್ಮಿಂದಾದಂತಹ ಅನಾನುಕೂಲತೆಯನ್ನು ಖಚಿತಪಡಿಸುವಂತಾಗಿರ್ಬೋದು ಅಥವಾ ಅವರಿಗೆ ಆ ವಿಚಾರವನ್ನು ಮುಟ್ಟಿಸುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಬಟ್ ಇಲ್ಲಿ ಇಂಡಿಗೋದಿಂದ ಮಿಸ್ಲೀಡ್ ಮಾಡುವಂತಹ ಒಂದು ಕೆಲಸ ಆಯಿತು ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಿದ್ದಾರೆ, ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಒಂದು ಇಂಡಿಗೋ ವಿಮಾನ ನಿಲ್ದಾಣ ಯಾವಾಗ ಈ ರೀತಿಯ ಸಮಸ್ಯೆ ಆಯಿತು, ಬಟ್ ಆನ್ಲೈನ್ ನಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಜೊತೆಗೆ ಹೊಸದಾಗಿರುವಂತಹ ಬುಕ್ಕಿಂಗ್ ಕೂಡ ಅನುವು ಮಾಡಿಕೊಡ್ತಾ ಇದ್ರು, ಅವಕಾಶ ಮಾಡಿಕೊಡ್ತಾ ಇದ್ರು. ಜೊತೆಗೆ ಇಲ್ಲಿರುವಂತಹ ಈ ರೀತಿಯ ಸಮಸ್ಯೆ ಬಗ್ಗೆ ಅವರಿಗೆ ಮಾಹಿತಿ ನೀಡಿರಲಿಲ್ಲ. ಜೊತೆಗೆ ಬುಕ್ಕಿಂಗ್ ಕಾಲ್ ಮಾಡುವಂತಹ ಸಂದರ್ಭ ಅಂದ್ರೆ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಕನ್ಫರ್ಮೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ಎಲ್ಲವೂ ಬಗೆಹರಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಅವರು ಮೆಸೇಜ್ ಅನ್ನು ಕೊಟ್ಟಂತಹ ಪರಿಣಾಮ ಸಾವಿರಾರು ಪ್ರಯಾಣಿಕರು ಮತ್ತೆ ಬುಕ್ಕಿಂಗ್ ಮಾಡಿ ಇವತ್ತು ಟರ್ಮಿನಲ್ 1ಗೆ ಬಂದಿದ್ದಾರೆ. 1ಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿರುವಂತಹ ವಿಚಾರ ಗೊತ್ತಾಗಿ ಇದೀಗ ಆಕ್ರೋಶಿತರಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಷ್ಟೊಂದು ಸಮಸ್ಯೆ ಇದ್ರೂ ಕೂಡ ಇಂಡಿಗೋ ಕಡೆಯಿಂದ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಆಗಿರ್ಬೋದು, ಹೆಚ್ಚುವರಿ ವ್ಯವಸ್ಥೆ ಆಗಿಲ್ಲ. ಅಂದ್ರೆ ಹೆಚ್ಚುವರಿ ಕೌಂಟರ್ ವ್ಯವಸ್ಥೆ ಮಾಡುವುದಾಗಿರ್ಬೋದು ಅಥವಾ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಮಾಡುವುದಾಗಿರ್ಬೋದು, ಇದ್ಯಾವುದು ಆಗದಂತಹ ಪರಿಣಾಮ ಇವತ್ತು ಟರ್ಮಿನಲ್ 1 ಉದ್ದಕ್ಕೂ ಕೂಡ ಸಾವಿರಾರು ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ದೆಹಲಿ, ರಾಜಸ್ಥಾನ ಈ ಭಾಗದ ಹೆಚ್ಚಿನ ಪ್ರಯಾಣಿಕರು ಇವತ್ತು ಇಲ್ಲಿ ಸಫರ್ ಆಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯವಾಗಿದ್ದು, ಇದರ ಎಫೆಕ್ಟ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಡ ತಟ್ಟಿದೆ. ಜೊತೆಗೆ ಟರ್ಮಿನಲ್ 1ರಲ್ಲಿ ವಿಮಾನದ ಪ್ರಯಾಣಿಕರು, ಇಂಡಿಗೋ ವಿಮಾನ ಪ್ರಯಾಣಿಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಏನಾದರೂ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇಂಡಿಗೋ ಸಿಬ್ಬಂದಿಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಇಂಡಿಗೋ ವಿಮಾನ ಹಾರಾಟ ಸ್ಥಗಿತ ಆಗಿರುವಂತಹ ಪರಿಣಾಮ ಇವತ್ತು ಸಾವಿರಾರು ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಸಾವಿರಾರು ಪ್ರಯಾಣಿಕರು ಬೆಳಿಗ್ಗೆಯಿಂದಲೂ ಕೂಡ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಅಂದ್ರೆ, ಇತ್ತೀಚೆಗೆ ಬಂದಂತಹ ನಿಯಮದಿಂದ ಆಕ್ರೋಶಿತರಾಗಿರುವಂತಹ ಒಂದಿಷ್ಟು ಪೈಲಟ್ಗಳು ತಮ್ಮ ಕೆಲಸವನ್ನು ಮೊಟಕುಗೊಳಿಸಿದ್ರು. ಪರಿಣಾಮ ಇವತ್ತು ಇಂಡಿಗೋ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಕಳೆದ 2-3 ದಿನದಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಇವತ್ತು 102 ವಿಮಾನ ಹಾರಾಟ ಸ್ಥಗಿತ ಆಗಿರೋದ್ರಿಂದ ಸಾವಿರಾರು ಪ್ರಯಾಣಿಕರು ಇವತ್ತು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕರುಣಾಜನಕ ಕಥೆ ಇದೆ. ಕೆಲವೊಂದಿಷ್ಟು ಜನ ತನ್ನ ತಂದೆಯ ಅಂತ್ಯಕ್ರಿಯೆಗೆ ಹೋಗ್ಬೇಕಾಗಿದ್ದ ವ್ಯಕ್ತಿ ಕೂಡ ಇಲ್ಲಿದ್ದಾರೆ. ಜೊತೆಗೆ ಮದುವೆಗೆ ಹೋಗ್ಬೇಕಾಗಿದ್ದಂತಹ ವ್ಯಕ್ತಿಗಳಿದ್ದಾರೆ. ಇನ್ನು ಅಸ್ಥಿ ವಿಸರ್ಜನೆಗೆ ಹೋಗ್ಬೇಕಾಗಿದ್ದಂತಹ ವ್ಯಕ್ತಿಗಳು ಇಲ್ಲಿದ್ದಾರೆ. ಜೊತೆಗೆ ಎಕ್ಸಾಮ್ ಅಟೆಂಡ್ ಆಗಬೇಕಾದವರು, ಇಂಟರ್ವ್ಯೂ ಅಟೆಂಡ್ ಆಗಬೇಕಾದವರು, ಅದಕ್ಕೆ ಹೋಗಕ್ಕೆ ಸಾಧ್ಯ ಆಗದಂತಹ ಪರಿಣಾಮ ಇವತ್ತು ಟರ್ಮಿನಲ್ 1ನಲ್ಲೇ ಕಣ್ಣೀರ ಕೋಡಿಯನ್ನು ಕೂಡ ಹರಿಸ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಇವತ್ತು ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯವಾಗಿದ್ದು, ಇದರ ಎಫೆಕ್ಟ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಡ ತಟ್ಟಿದೆ. ಜೊತೆಗೆ ಟರ್ಮಿನಲ್